ಫಲ ಜಾಸ್ತಿ ಕೊಡಬೇಕು. ಹೇಳಿ ನೋಡೋಣ. ಒಂದು ಗಂಡನ್ನ ನೋಡೋಕೆ ಹೋಗ್ತಾ ಇದ್ರೆ, ಒಂದು ಹೆಣ್ಣನ್ನು ನೋಡೋಕೆ ಹೋಗ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ. ಆಗ ಏನು ಮಾಡ್ತಾ ಇದ್ದಾರೆ ಹುಡುಗಿ, ಏನು ಮಾಡ್ತಾ ಇದ್ದಾನೆ ಹುಡುಗ, ಎಷ್ಟು ಓದಿದ್ದಾಳೆ, ಮೂತಿದ್ರೆ ಸಾಕುವ ಮದುವೆಗೆ ಸಾಕ್ತಾನೆ. ಆದರೆ ಅವ್ರು ಯಾಕೆ ಕೇಳ್ತಾರೆ ಇದೆಲ್ಲ ನಿಮ್ಮ ಅಂತಸ್ತನ್ನು ಹೆಚ್ಚು ಮಾಡುತ್ತೆ. ಅದಕ್ಕೆ ನಾ ಹೇಳೋದು, ನೀವು ಯಾವಾಗಲೂ ಫಲ ಕೊಡುವ ಮಕ್ಕಳಾಗಿ ಮಾರ್ಪಡಬೇಕು. ಈಗ ನಾವು ನೋಡೋಣ ಫಲ ಹೇಗೆ ಬರುತ್ತೆ, ಅದು ಬಹಳ ಮುಖ್ಯ. ಹೇಳಿ ನೋಡೋಣ, ಫಲ ಹೇಗೆ ಬರುತ್ತೆ ನೋಡ್ಬಿಡೋಣ. ಯೋಹಾನ 15ನೇ ಅಧ್ಯಾಯ, ಅದರಲ್ಲಿ 1-2 ಓದೋಣ. ಜಾನ್ ಚಾಪ್ಟರ್ 15 ವರ್ಸ್ 1 and 2. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ವ್ಯವಸಾಯಗಾರನು. ನನ್ನಲ್ಲಿ ಫಲ ಫಲಿಸದೆ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲವನ್ನು ಕೊಡುವ ಹಾಗೆ ಶುದ್ಧಿ ಮಾಡ್ತಾನೆ. ದೇವರ ಮುದ್ದು ಮಕ್ಕಳೇ, ಇಲ್ಲಿ ದ್ರಾಕ್ಷ ಬಳ್ಳಿ ಅಂತ ಹೇಳಲ್ಪಡುತ್ತೆ. ನೀವು ನೋಡುವಾಗ ದ್ರಾಕ್ಷ ಬಳ್ಳಿ ಹೇಗಿರುತ್ತೆ? ಕೆಳಗೆ ದ್ರಾಕ್ಷಿ ಬಿಡುತ್ತಾ? ಸರಿ. ಮಾವಿನಕಾಯಿ ಕೆಳಗೆ ಬಿಡುತ್ತಾ? ಚೇಪಕಾಯಿ ಕೆಳಗೆ ಬಿಡುತ್ತಾ? ಪಪ್ಪಾಯಿ ಕೆಳಗೆ ಬಿಡುತ್ತಾ? ಸಾಮಾನ್ಯವಾಗಿ ಎಲ್ಲ ಹಣ್ಣುಗಳು ಮೇಲೇನೆ ಬಿಡುತ್ತೆ. ಯಾವನ್ನು ಕೆಳಗೆ ಬಿಡುತ್ತೆ? ಕರ್ಬೂಜ ಅಂತ ಹೇಳ್ತೀರಲ್ಲ, ಅದು ಕೆಳಗೆ. ಯಾಕಂದ್ರೆ ಸಿಪ್ಪೆ ದಪ್ಪ ಇರೋದ್ರಿಂದ ಅದು ಕೆಳಗೆ ಬಿಡುತ್ತೆ. ಅದೇ ಅಲ್ವಾ ತೆಂಗಿನಕಾಯಿ ಹಣ್ಣು ಅಂತ ಹೇಳೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ಅದು ಬೇರೆ. ಸೊ ಹಣ್ಣುಗಳು ಎಲ್ಲವೂ ಸಾಮಾನ್ಯವಾಗಿ ಮೇಲೇನೆ ಇರುತ್ತೆ. ಮೇಲೆ ಹಣ್ಣಿರುವಾಗ ಆ ಮರಕ್ಕೇನೆ ಒಂದು ಹೆಮ್ಮೆ. ನಾವು ಹೋಗ್ತಾ ಇರ್ತೀವಿ ಕೋಲಾರ ಕಡೆಯಿಂದ ಚಿತ್ತೂರು ಕಡೆ ಹೋಗುವಾಗ, ಎಷ್ಟೋ ಸತಿ ಹೋಗಿ ಬರ್ತೀವಿ. ಕೆಲವೊಂದು ಸತಿ ಅದೇ ಮಾರ್ಗ ಹೋದಾಗ ಮಾವಿನ ಮರವನ್ನು ನೋಡುವಂತೆ ಮಾಡುತ್ತೆ. ಇದುವರೆಗೂ ಹೋದವು ನೋಡೋದಿಲ್ಲ. ಆ ಸೀಸನ್ ನೋಡುವಾಗ, ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಎಲ್ಲ ಬಿಟ್ಟಿರುತ್ತೆ. ಆಗ ನಮ್ಮ ಸ್ಯಾಮ್ ಜೈದೀಪ್ ಏನು ಮಾಡ್ತಾನೆ, ಗಾಡಿ ನಿಲ್ಲಿಸಿ ಡ್ಯಾಡಿ ಅಂತ ಹೇಳ್ಬಿಟ್ಟು, ಇವಾಗ ಅವನೇ ನಿಲ್ಲಿಸ್ಬಿಡ್ತಾನೆ ಅಂದ್ಕೊಳ್ಳಿ, ಅವನೇ ಓಡಿಸ್ತಾನೆ. ಓಡೋಗಿ ಏನು ಮಾಡ್ತಾನೆ, ಜಂಪ್ ಹೊಡೆದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕತ್ಕೊಂಡ ಎರಡೂ ಒಂದೇ. ಅದಕ್ಕೆ ನಾನು ಸ್ಟಾಪ್ ಮಾಡಿದ್ದು ಅಲ್ವಾ. ಅಲ್ಲಿ ಹೋಗಿದ್ದು ತಗೊಂಡು ಬಂದ್ಬಿಡ್ತಾನೆ. ಸೊ ಅದೇ ರೀತಿ ಕೆಲವೊಂದು ಸೀಸನಲ್ಲಿ ನೋಡುವಾಗ ದ್ರಾಕ್ಷಿಗಳು ಅಲ್ಲಿ ಕೀಳ್ತಾ ಇರ್ತಾರೆ. ದ್ರಾಕ್ಷಿ ಹಣ್ಣು ಬಿಡುವಾಗ ಅದರ ಒಂದು ರುಚಿ, ಓಹೋ, ಹೇಳಿ ನೋಡೋಣ. ದ್ರಾಕ್ಷಿ ನೋಡುವಾಗಲೇ ಕಣ್ಣು ದ್ರಾಕ್ಷಿ ಅಂತ ಹೇಳ್ತಾರಲ್ಲ. ಸೊ ದ್ರಾಕ್ಷಿ ಬಹಳ ಬಹಳ ರುಚಿಯಾದ ಒಂದು ಹಣ್ಣು. ಅದು ಸ್ವೀಟ್ ಇರುತ್ತೆ, ಹುಳಿನೂ ಇರುತ್ತೆ, ಎರಡು ಸೇರಿ ಹೊಡೆದ್ರೆ ಜಮ್ಮಂತ ಇರುತ್ತೆ. ಸೊ ದ್ರಾಕ್ಷಿ ಬಂದು ರಕ್ತಕ್ಕೆ ಬಹಳ ಬಹಳ ಮುಖ್ಯವಾದದ್ದು. ದ್ರಾಕ್ಷಿ ಬಂದು ರಕ್ತವನ್ನು ಶುದ್ಧ ಮಾಡುತ್ತೆ. ದ್ರಾಕ್ಷಿ ಹಿಮೋಗ್ಲೋಬಿನ್ನು ಹೆಚ್ಚಿಸುತ್ತೆ. ದ್ರಾಕ್ಷಿಯು ನಿಮಗೆ ಆರೋಗ್ಯವನ್ನು ಕೊಡುತ್ತೆ. ಇನ್ನು ನೋಡುವಾಗ ದ್ರಾಕ್ಷಾ ರಸವನ್ನು ಅವನು ಏಟಾದವನಿಗೆ ಆ ರಸವನ್ನು ಹಚ್ಚುವಾಗ ಅವನಿಗೆ ಗಾಯವು ವಾಸಿಯಾಗುತ್ತೆ. ಎಷ್ಟೊಂದು ಅವಶ್ಯಕತೆ ಇದೆ ನೋಡಿ. ಸೊ ಇಲ್ಲಿ ದೇವರು ಹೇಳ್ತಾರೆ, ನಾನೇ ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳು ಅಂತ ಹೇಳ್ತಾರೆ. ನನ್ನಲ್ಲಿ ನೀವು ನೆಲೆಗೊಂಡಿದ್ದರೆ ನೀವು ಹೆಚ್ಚು ಫಲವನ್ನು ಕೊಡ್ತೀರಾ. ದ್ರಾಕ್ಷಾ ಬಳ್ಳಿ ಯಾವ ಥರ ಇರುತ್ತೆ, ಯಾವ ಥರ ಇದ್ದರೆ ಫಲ ಕೊಡುತ್ತೆ ಅಂತ ಒಂದು ಪಿಕ್ಚರ್ ನೋಡೋಣ. ಪ್ಲೀಸ್ ಶೋ ದಟ್ ಪಿಕ್ಚರ್. ಇಲ್ಲಿ ನೋಡಿ, ಇದು ದ್ರಾಕ್ಷಾ ಬಳ್ಳಿಗೆ ಕಟ್ಟಿರುವ ಒಂದು ಕಾರ್ಯ. ಕರೆಕ್ಟಾಗಿ ನೋಡಿದ್ರೆ ಶಿಲುಬೆ ಥರನೇ ಕಾಣುತ್ತೆ. ನೋಡಿದ್ರ ಆ ಶಿಲುಬೆಯಲ್ಲಿ ನಾವು ಸುತ್ತಿಕೊಂಡಿದ್ದರೆ ನೀವು ಫಲ ಕೊಡ್ತೀರಾ. ಆ ಶಿಲುಬೆಯಲ್ಲಿ ನೀವು ಸುತ್ತಿಕೊಂಡಿದ್ರೆ ದೇವರು ನಿಮ್ಮನ್ನು ಹಿಡ್ಕೋತಾರೆ. ಯಾವ ಥರ ಹಿಡ್ಕೋತಾರೆ ನೋಡಿ. ಫಲ ಕೊಡಬೇಕಂದ್ರೆ ದೇವರು ಹೇಳ್ತಾರೆ, ನಾನು ಗಿಡ, ನೀ ಬಳ್ಳಿ ಅಂತ ಹೇಳ್ತಾರೆ. ಗಿಡ ನೋಡಿ ನಿಮ್ಮನ್ನು ಮೇಲೆ ಇಡ್ತಾರೆ, ದೇವರು ನಿಮಗೆ ರೂಟಾಗಿ ಬೇರಾಗಿ ಕೆಳಗಿರ್ತಾರೆ. ಬೇರು ಸ್ಟ್ರಾಂಗ್ ಆಗಿದ್ದರೆ ನೀವು ಫಲ ಹೆಚ್ಚಾಗಿ ಕೊಡ್ತೀರ. ಬೇರು ಒಳಗೆ ಇದೆ,
ಒಳಗಿರುವ ಕನೆಕ್ಷನ್ನು ಹೊರಗಡೆ ಇರೋರು ಗೊತ್ತಾಗೋದಿಲ್ಲ. ನೀವು ಕರ್ತನಲ್ಲಿ ಇದ್ದರೆ ಸೈತಾನನಿಗೆ ನೀವು ಯಾರಂತ ಗೊತ್ತಾಗೋದಿಲ್ಲ. ನೀವು ಕರ್ತನಲ್ಲಿ ಇಲ್ಲದೆ ಇದ್ದರೆ ಈಸಿಯಾಗಿ ನಿಮ್ಮನ್ನು ಹಾಳು ಮಾಡ್ತಾನೆ. ಅದನ್ನು ಹೇಳ್ತೀನಿ, ಬೇರು ಒಳಗಿರುತ್ತೆ. ಬೇರು ಸ್ಟ್ರಾಂಗ್ ಆಗಿದ್ದರೆ, ನೀನು ಯೇಸುವನ್ನು ಸುತ್ತಿಕೊಂಡಿದ್ದರೆ ಆತನಿಂದ ನಿನ್ನನ್ನು ಯಾರು ಹಾಳು ಮಾಡೋಕ್ಕಾಗೋದಿಲ್ಲ. ಯಾವ ರೋಗನೂ ನಿನ್ನ ಹತ್ರ ಬರೋದಿಲ್ಲ. ಒಂದು ಬೋಧಕ ಇನ್ನೊಂದು ಬೋಧಕ ಇಬ್ಬರು ಬೆಳಗ್ಗೆ ವಾಕಿಂಗ್ ಮಾಡ್ತಿರುವಾಗ ದ್ರಾಕ್ಷಾ ತೋಟಗಳು ಕಾಣ್ತಾ ಇತ್ತು. ಗೊಂಚಲಾಗಿ ಬಿಟ್ಟಿತ್ತು. ಅದರಲ್ಲಿ ಒಂದು ಗಿಡ ಮಾತ್ರ ಮಿಸ್ ಆಗಿ ಏನಾಯಿತು, ಭೂಮಿ ಮೇಲೆ ಬಿದ್ದಿದೆ. ಅಲ್ಲಿ ಫಲ ಕೊಟ್ಟಿಲ್ಲ. ಭೂಮಿ ಮೇಲೆ ಇದ್ದರೆ ಧೂಳು ತುಂಬಿಕೊಳ್ಳುತ್ತೆ. ಆ ಮಣ್ಣು ಒಳಗೆ ಬೇರಿರಬೇಕು, ಫಲ ಮೇಲಿರಬೇಕು. ಬಳ್ಳಿ ಕೆಳಗೆ ಮಲಬಾರ್ದು. ನಿಮ್ಮ ಬಾಳನ್ನು ಧೂಳು ಮಾಡುವವನು ಸೈತಾನ. ಏನು ಮಾಡ್ತಾನೆ, ನಿಮ್ಮನ್ನು ಧೂಳು ಮಾಡ್ತಾನೆ. ದೇವತೆ ಮಕ್ಕಳೇ ನೋಡಿ, ಗ್ರೀಕ್ ಭಾಷೆಯಲ್ಲಿ ಈಗ 15ನೇ ಅಧ್ಯಾಯ 2ನೇ ವಚನ, ಜಾನ್ ಚಾಪ್ಟರ್ 15 ವರ್ಸ್ 2, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಆದರೆ ಗ್ರೀಕ್ ಭಾಷೆಯಲ್ಲಿ ತೆಗೆದು ಹಾಕ್ತಾನೆ ಅಂತ ಹೇಳಿಲ್ಲ. ಇಲ್ಲಿ ಹಿಂಗಿರುತ್ತೆ. ಚೆನ್ನಾಗಿ ಗಮನಿಸಿದ್ರಾ? ಯೇಸು ಈ ಲೋಕಕ್ಕೆ ಬಂದಿದ್ದು ತೆಗೆದು ಹಾಕ್ಲಿಕ್ಕಲ್ಲ, ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ. ಗ್ರೀಕ್ ಭಾಷೆಯಲ್ಲಿ ಟೇಕ್ಸ್ ಅವೇ ಅಂತ ಬರುತ್ತಲ್ಲ, ಎವ್ರಿ ಬ್ರಾಂಚ್ ಇನ್ ಮೀ ದಟ್ ಬೇರ್ಸ್ ನೋ ಫ್ರೂಟ್ ಈ ಟೇಕ್ಸ್ ಅವೇ. ಈ ಟೇಕ್ಸ್ ಅವೇ ಅನ್ನೋದನ್ನ ಗ್ರೀಕ್ ಭಾಷೆಯಲ್ಲಿ ಏರೋ ಅಂತ ಹೇಳ್ತಾರೆ, ಲಿಫ್ಟ್ ಅಪ್. ದೇವ್ರು ಏನು ಮಾಡ್ತಾರೆ, ಲಿಫ್ಟ್ ಅಪ್ ಮಾಡ್ತಾರಂತೆ. ಕೆಳಗೆ ಬಿದ್ದವನನ್ನು ನೋಡಿ ನಗೆಯವನು ಸ್ನೇಹಿತ. ಎಲ್ಲರೂ ಸ್ನೇಹಿತನ ನಗ್ದು ಬಿಡ್ತಾರೆ. ಆದರೆ ದೇವರು ಕೆಳಗೆ ಬಿದ್ದವನನ್ನು ಮೇಲಕ್ಕೆ ಎತ್ತುವ ದೇವರಾಗಿದ್ದಾರೆ. ಕೈಗಳು ತಟ್ಟಿ ಹೇಳೋಣ, ಮೇಲಕ್ಕೆ ಎತ್ತುವ ದೇವರು. ಹೇಳಿ ನೋಡೋಣ, ಈ ಗೋಯಿಂಗ್ ಟು ಲಿಫ್ಟ್ ಅಪ್ ಯು. ಯೇಸು ಯಾವಾಗಲೂ ಕಟ್ ಮಾಡೋದೇ ಇಲ್ಲ. ಹೇಳಿ ನೋಡೋಣ, ಯೇಸು ಕಟ್ ಮಾಡೋದಿಲ್ಲ. ನೀನು ಯೇಸುವನ್ನು ಹಿಡ್ಕೊಂಡ್ರೆ ಕಟ್ಟಿಂಗ್ ಆಗೋದೇ ಚಾನ್ಸಸ್ಸೇ ಇಲ್ಲ. ಆಗ ಈ ದೇವ್ರು ಹೇಳ್ತಾರೆ ನೋಡಿ, ನೀವು ಕಾಲೇಜಿಗೆ ಹೋಗ್ಬೇಕಂದ್ರೆ ಇಲ್ಲ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಏನು ಆಗಬೇಕು, ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆದಮೇಲೆ ನಿಮ್ಮ ಅಡ್ಮಿಷನ್ ತಗೊಂಡು ಟೀಚರ್ಗೆ ಸಂಬಳ ಕೊಡ್ತಾರೆ. ಏನು ಕೊಡ್ತಾರೆ, ಸಂಬಳ ಕೊಡ್ತಾರೆ. ಆ ಟೀಚರು ಏನು ಮಾಡ್ತಾರೆ, ನಿಮಗೆ ಕಲಿಸ್ಕೊಡ್ತಾರೆ. ನಿಮಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗದಿರುವಾಗ ಕೇಳ್ತಾರೆ, ಈ ಮಂಕು ಮುಂಟೆಗಳೆಲ್ಲ ಕಟ್ಕೊಂಡು ನನ್ನ ಪ್ರಾಣ ಎಣ್ತಾ ಇದೆ, ನಾನು ಯಾವ ಜನ್ಮದಲ್ಲೂ ಏನು ಪಾಪ ಮಾಡಿದ್ನೋ ಇವ್ರನ್ನೆಲ್ಲ ಕಟ್ಕೊಂಡು ನಾನು ಸಾಯ್ಬೇಕಾಗ್ತದೆ, ದೆವ್ವಗಳು ಅಂತೇಳಿ ಏನು ಮಾಡ್ತಾರೆ, ಟೀಚರ್ಗಳು ಬೈಯೋದನ್ನು ನೀವು ಕೇಳಿದ್ದೀರ. ಕಟ್ತಾನೆ ಸಂಬಳ ಇಸ್ಕೊಳ್ಳುವ ಟೀಚರ್ಗಳು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಗೊತ್ತಿಲ್ಲ ಅಂತ ಹೇಳಿ ನೋಡಿ, ಅಯ್ಯ ಪೆದ್ದು ಮುಂಡೆ ಇದೆ ಮುಚ್ಕೊಂಡು ಕೂತ್ಕೋ ಥೂ ಅಂತ ಹೇಳುವಾಗ ಪಕ್ಕದಲ್ಲಿರೋದನ್ನ ಕಿಕ್ಕಿ ಅಂತ ನಗೀತೆ. ಒಂದು ಸರ್ತಿ ನನಗೆ ಹಂಗೆ ಹೇಳಿದ್ರು ಟೀಚರು, ಸಿಸ್ಟರು. ಆಗ ನಾ ಹೇಳ್ದೆ, ನಾನು ಪೆದ್ದ, ಪಕ್ಕದಲ್ಲಿರೋ ನೋಡಿ ಸಿದ್ಧ ಪ್ರಸಿದ್ಧ, ಅವನು ಚೆನ್ನಾಗಿ ಹೇಳ್ತಾನೆ, ಹೇಳಪ್ಪ ನೀನು ಅಂತ ಹೇಳಿದ್ರೆ ಅವನಿಗೆ ಗೊತ್ತಿಲ್ಲ. ಅವನಿಗೂ ಆಮೇಲೆ ಮುಂದೆ ಇರೋನಿಗೆ ಗೊತ್ತಿಲ್ಲ. ಇವ್ರಿಗೆಲ್ಲ ಗೊತ್ತಿಲ್ಲ ಅಂದಮೇಲೆ ನಿಮ್ಗೆ ನಾಚಿಕೆ ಆಗಬೇಕು ಅಂತ ಹೇಳಿದೆ ನಾನೇನು. ಯಾರು ನಾಚಿಕೆ ಆಗಬೇಕು? ಟೀಚರ್ಗೆ ನಾಚಿಕೆ ಆಗಬೇಕು. ನೋಡಿ, ಇವತ್ತು ಟೀಚರ್ಗಳು ಏನು ಮಾಡ್ತಾರೆ ಅಂದರೆ, ಅಲೋ ಸ್ಕೂಲಲ್ಲಿ ಸರಿಯಾಗಿ ಹೇಳ್ಕೊಡೋದಿಲ್ಲ, ಟ್ಯೂಷನ್ ಕಳಿಸು ಅಂತ ಹೇಳ್ತಾರೆ. ಕೆಲವೊಂದು ಸಬ್ಜೆಕ್ಟ್ ನಾವು ಟ್ಯೂಷನ್ ತಗೋತೀವಿ. ಸಾಮಾನ್ಯವಾಗಿ ಮ್ಯಾಥಮೆಟಿಕ್ಸ್ ಸೈನ್ಸೇ ತಗೊಳ್ಳೋದು ಟ್ಯೂಷನ್ನು. ಕೆಲವರು ಎಲ್ಲ ಸಬ್ಜೆಕ್ಟ್ ತೊಗೊಂಡ್ಬಿಡ್ತಾರೆ. ಕೆಲವರು ದುಡ್ಡಿಲ್ಲಂದ್ರೆ 2 ಸಬ್ಜೆಕ್ಟ್ ತೊಗೊಂಡ್ಬಿಡ್ತಾರೆ. ಟ್ಯೂಷನ್ ಬಂದು ಕೆಲವರು ಬೇರೆ ಕಡೆ ತೊಗೋತಾರೆ, ಕೆಲವರು ಅದೇ ಟೀಚರ್ ಹತ್ರ ತೊಗೋತಾರೆ. ಸ್ಕೂಲಲ್ಲಿ ಬೈದ ಟೀಚರು ಮನೇಲಿ ಹೋಗಿ ಟ್ಯೂಷನ್ ಹೇಳುವಾಗ ನಗ್ತಾ ಮಾತಾಡ್ತಾರೆ, ನಗ್ತಾ. ಕರೆಕ್ಟಾ? ಸೊ ಎಲ್ಲನೂ ಈ ಲೋಕ ಡೋಲು ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ದೇವರ ಮುದ್ದು ಮಕ್ಕಳೇ. ಆದರೆ ಏಸಪ್ಪ ಏನು ಹೇಳ್ತಾರೆ, ನನ್ನ ಬಳಿ ಬಂದರೆ ನಿನ್ನನ್ನು ಅಂಗಿಸುವುದಿಲ್ಲ, ನಾನು ಜ್ಞಾನವನ್ನು ತುಂಬುತ್ತೀನಿ.
ಯಾಕೋಬ 1:5, ಜೇಮ್ಸ್ ಚಾಪ್ಟರ್ 1:5. ಯಾವನಿಗಾದರೂ ಜ್ಞಾನ ಕಡಿಮೆ ಇದ್ದರೆ ಅವನು ದೇವರಲ್ಲಿ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿಂದ ಏನು ಮಾಡ್ತಾರೆ? ಕೊಡುವವನಾಗಿದ್ದಾರೆ. ನೋಡಿ, ದೇವರು ಏನು ಮಾಡ್ತಾರೆ ಅಂದರೆ ಉದಾರ ಮನಸ್ಸಿಂದ ಎಲ್ಲರೂ ಕೊಡ್ತಾರೆ. ಆಮೇಲೆ ನೋಡೋಣ, ಅಂದರೆ ದೇವರ ಹತ್ರ ನಾವು ಬಂದರೆ ನೀವು ದಡ್ಡನಾಗಿರೋದಿಲ್ಲ, ನೀನು ಚುರುಕಾಗಿರ್ತೀರಾ. ಹೇಳಿ ನೋಡೋಣ. ಅದಕ್ಕೆ ಬೆಳಗ್ಗೆ ಎದ್ದ ಒಡನೆ ಓದು ಅಂತ ಹೇಳ್ತಾರೆ. ಇಲ್ಲ, ಬೆಳಗ್ಗೆ ಎದ್ದ ಒಡನೆ ಪ್ರಾರ್ಥನೆ. ನೀವು ಪ್ರಾರ್ಥನೆ ಮಾಡುವಾಗ ನೀವು ಬ್ರಿಲಿಯಂಟಾಗಿ ಮಾಡ್ತೀರ. ಆಮೇಲೆ ನೋಡೋಣ, ಚೆನ್ನಾಗಿ ಗಮನಿಸಿ. ದಾವಿದನ ಅಣ್ಣಂದರು ಓದಿದ್ರು, ಅವರು ಬಂದು ಸೌಲನ ಒಂದು ತಂಡದಲ್ಲಿ ಯುದ್ಧವೀರರಾಗಿದ್ದರು. ಆದರೆ ದಾವಿದನು ಓದಲಿಲ್ಲ. ಆ ಅಪ್ಪ ದಾವಿದನ್ನು ಮರ್ತೋಗಿದ್ದ. ಆದರೆ ದಾವಿದನು ದೇವರನ್ನು ಮರೆತಿಲ್ಲ. ಅವನ ಕೆಲಸಕ್ಕೆ ಹೋದುವಾಗ್ಲೂ ಅವನ ಕೈಯಲ್ಲಿ ಕಿನ್ನರಿ ಎತ್ಕೊಂಡು ಕುರಿ ಕಾಯ್ತಾ ಇದ್ದ. ಆ ಕಿನ್ನರಿನ ಬಾರಿಸಿ ಬಾರಿಸಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದ. ದೇವರು ಅವನನ್ನು ನೋಡಿದ್ರು. ಅವನನ್ನು ಏನು ಮಾಡಿಲ್ಲ? ಯುದ್ಧ ವೀರನಾಗಿ ಮಾಡಿಲ್ಲ, ರಾಜನಾಗಿ ಮಾಡಿದ್ರು. ಹೇಳಿ ನೋಡೋಣ, ರಾಜನ ಕೈಯಲ್ಲಿ ತಟ್ಟಿ ನೋಡೋಣ. அப்ப பிதாவே தெய்வமே அவிடத்தின் ராஜ்யம் வரணுமே அங்கேயும் திருஹீதம் பூமியில் என்னென்னும் நிறைவேறணுமே. ಓಕೆ, ನೋಡುವಾಗ ನಿಮ್ಮನ್ನು ಮೇಲೆ ಕೆತ್ತುವ ದೇವರು. ಹೇಳಿ ನೋಡೋಣ, ನಾವು ಮೇಲೆ ಎತ್ತಬೇಕು. ದೇವರಲ್ಲಿ ಸುತ್ತಿಕೊಂಡಿದ್ದರೆ, ದೇವರಲ್ಲಿ ಅಂಟಿಕೊಂಡಿದ್ದರೆ ಪ್ರತಿಫಲ ಏನಂದರೆ ನೀವು ಫಲ ಕೊಡ್ತೀರಾ. ಸಾಧಾರಣ ಫಲ ಇಲ್ಲ, ಹೆಚ್ಚು ಫಲ ಕೊಡ್ತೀರಾ. ಯು ಗೋಯಿಂಗ್ ಟು ಬಿ, ನೀವು ಹೆಚ್ಚು ಫಲ ಕೊಡ್ತೀರ. ನೋಡಿ, ಹೇಳುತ್ತೆ ಯು ಗೋಯಿಂಗ್ ಟು ಬೇರ್ ಮಚ್ ಫ್ರೂಟ್. ಎಲ್ಲಿ ನೋಡೋಣ, ದೇವರಲ್ಲಿ ನೀನು ಇದ್ದರೆ ಸಾಧಾರಣ ಸಿರಿವಂತ ಅಲ್ಲ. ಹಲೋ, ದೊಡ್ಡ ಸಿರಿವಂತ. ಹಲ್ಲೆಲೂಯ. ಈಗ ಯೇಸು ಬರ್ತಾರೆ, ಅಂಬಾನಿ ಬರ್ತಾರೆ, ಪಕ್ಕದಲ್ಲಿ ನಿಂತ್ಕೊಳ್ಳೋಣ, ಬಿಲ್ ಗೇಟು ಬರ್ತಾ ಇದ್ದಾರೆ. ಈಗ 900 ಊರಿಂದ ಒಂದು ಹೆಣ ಬರ್ತಾ ಇದೆ. ಈಗ ಅಂಬಾನಿ ಹೋಗಿ ಏನು ಮಾಡ್ತಾಯಿದ್ರು? ಅಯ್ಯೋ ಹೆಣ ಬರುತ್ತೆ ಅಂತ ಹೇಳಿ ಆ ಕಡೆ ಹೋಗ್ಬೋದು. ಬಿಲ್ ಗೇಟು ಏನು ಮಾಡ್ಬೋದು? ಆ ಕಡೆ ಹೋಗ್ಬೋದು. ಸರ್, ರಜನಿಕಾಂತ್ ಬರ್ತಾರೆ ಅಂತ ತಿಳ್ಕೊಳ್ಳಿ, ಎಲ್ಲ ಜನ ನೋಡ್ತಾರೆ, ಆ್ಯಕ್ಟಿಂಗ್ ಏನು ಮಾಡ್ತಾಯಿದ್ರು ಅದನ್ನು ಓದ್ಕೊಂಡು ಹೋಗ್ಬೋದು. ಪರವಾಗಿಲ್ಲಪ್ಪ, ಓದ್ಕೊಂಡು ಹೋಗ್ತಾನೆ, ಇದೆಲ್ಲ ಆ್ಯಕ್ಟಿಂಗ್ಗಳು. ಆದರೆ ಯೇಸು ಬಂದಾಗ ಏನೋ ನಿಲ್ಲುತ್ತೆ, ಏನೋ ಅಲ್ಲೇ ಸ್ಟಾಪ್ ಆಗುತ್ತೆ. ಯೇಸು ಸ್ಟಾಪ್ ಮಾಡಿದ ಮೇಲೆ ಯೇಸು ಏನು ಮಾಡ್ತಾರೆ? ಎಲ್ಲರೂ ನೋಡ್ತಾರೆ, ಕೆಲವರೆಲ್ಲ ಅಳ್ತಾ ಇದ್ದಾರೆ. ಆದರೆ ಅಳ್ತಾ ಇರೋರು ಹತ್ರ ಎಲ್ಲ ಹೋಗ್ಲಿಲ್ಲ. ನಿಜವಾಗಿ ಯಾರು ಅಳ್ತಾರೋ ಅವ್ರ ತಾಯಿ ಹತ್ರ ಹೋಗ್ತಾರೆ. ಕೈಗಳು ತಟ್ತೀರಾ? ಬೇರೆಯವರೆಲ್ಲ ಅಳೋದು ನಾಟಕ, ನಾಟಕ. ಕೆಲವು ಹೆಂಡತಿಗಳಿದ್ದಾರೆ, ಅವ್ರ ಅಪ್ಪನ ಹತ್ರನೂ ಅಳೋದಿಲ್ಲ, ಗಂಡನ ಹತ್ರ ಜೋರಾಗಿ ಅಳ್ತಾರೆ. ಕಟ್ತಾನೆ, ಆಮೇಲೆ ಅಳೋದಕ್ಕೆ ಬಾಯಿನೇ ಇರೋದಿಲ್ಲ. ಸರಿ, ಇಲ್ಲಿ ಯೇಸು ಬಂದು ಏನು ಮಾಡ್ತಾರೆ? ಅವ್ರ ತಾಯಿ ಹತ್ರ ಹೋಗ್ತಾರೆ. ಅಮ್ಮ ಅಳಬೇಡ. ಎಷ್ಟೋ ಜನರು ಅಳಬೇಡ ಅಂತ ಹೇಳಿರ್ಬೋದು, ಅದು ಯೇಸು ಡಿಫ್ರೆಂಟು. ಹೇಳಿ ನೋಡೋಣ. ಹಲೋ, ಕ್ರೈಸ್ತ ಯಾವತ್ತೂ ಅವನ ಸಂಬಳದ ಮೇಲೆ ಜೀವಿಸೋದಿಲ್ಲ. ಕ್ರೈಸ್ತ ಯಾವತ್ತು ದೇವರ ನಿಯಮದಂತೆ, ಅಂದರೆ ಲೋಕದ ನಿಯಮದಂತೆ ಇರೋದಿಲ್ಲ. ಅವನ ನಿಯಮನೇ ಸಪ್ರೇಟು. ಈಗ ಯೇಸು ಏನು ಮಾಡ್ತಾರೆ? ಅಳ್ಬೇಡ ಅಂತ ಹೇಳಿದ ತಕ್ಷಣ ಹೆಣದ ಹತ್ರ ಬರ್ತಾರೆ, ಆ ಚಟ್ಟವನ್ನು ಮುಟ್ಟಿದ್ದಾರೆ. ಚಟ್ಟ ಅನ್ನೋದು ಮೈಲಿಗೆ, ಅರ್ಥ ಆಯ್ತಾ? ಪೊನನ್றது என்ன சொல்லுங்க? ತೀಟು. ಯಹೂದ್ಯರ ಕಾಲದಲ್ಲಿ ಏನಲ್ಲ, ಮೈಲಿಗೆನೆ. ಯೇಸು ಅದನ್ನು ಮುಟ್ಟಿ ಆ ಹೆಣನ್ನ ಏನು ಹೇಳ್ತಾರೆ? ಯುವಕನೇ ಎದ್ದೇಳು ಅಂತ ಹೇಳ್ತಾರೆ. ಯುವಕನೇ ಎದ್ದೇಳು ಅಂತ ಹೇಳುವಾಗ
ನೋಡಿ, ಎಷ್ಟೋ ಜನರ ಅಳುವಿನ ಶಬ್ದ ಅವನು ಕೇಳಿಲ್ಲ, ಡೋಲಾಕು ಹೊಡೆಯುವ ಬ್ಯಾಂಡ್ ಶಬ್ದ ಅವನಿಗೆ ಕೇಳಿಲ್ಲ, ಪಟಾಕಿ ಶಬ್ದ ಅವನಿಗೆ ಕೇಳಿಲ್ಲ. ಸ್ನಾನ ಮಾಡಿದ್ರು ಆ ಸ್ನಾನದ ನೀರಿನ ಒಂದು ಇದು ಗೊತ್ತಾಗಲ್ಲ. ನಿದ್ದೆ ಮಾಡೋರನ್ನ ನೋಡಿ, ನಿದ್ದೆ ಮಾಡೋ ಥರ ಇರ್ತಾರೆ. ಆವಾಗ ಅವ್ರ ಕಾಲನ್ನ ನೀವು ಹಿಂಗೆ ಮಾಡಿ ನೋಡಿ ಅಂತ ಏನು ಮಾಡ್ತಾರೆ, ಎದಲ್ಲಿ ಬಿಡ್ತಾರೆ. ಕರೆಕ್ಟ್ ತಾನೆ? ಇಲ್ಲ ಅಂದರೆ ಕಿವಿಯಲ್ಲಿ ಏನಾದರೂ ಬಿಟ್ಟು ನೋಡಿ ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್ ತಾನೆ? ಇಲ್ಲ ಅಂದರೆ ಸೂಜಿ ಎತ್ಕೊಂಡು ಚಚ್ಕೊಂಡು ಎದ್ದೊಳ್ ಬಿಡ್ತಾರೆ, ಜಗಳನೇ ಆಗುತ್ತೆ. ಸೊ ಇಲ್ಲಿ ಏನು ಮಾಡಿದ್ರು ಹೇಳ್ದೇ ಇರುವ ಒಂದು ಹೆಣ ಯೇಸು ಬಂದ ಮೇಲೆ, ಅವ್ರ ತಾಯಿ ಬಂದ ಮೇಲೆ ಅಲ್ಲ, ಊರೇ ಬಂದ ಮೇಲೆ ಅಲ್ಲ, ಯೇಸು ಬಂದ ಮೇಲೆ ಯವ್ವನಸ್ಥನೇ ಎದ್ದೇಳು ಅಂತ ಹೇಳಿದ ತಕ್ಷಣ ಮಲಗಿದ್ದವನು ಟಕಾರದ ಎದ್ದು ಕೂತ್ಕೋತಾನೆ. ಕೈಗಳು ತಟ್ಟಿ. அப்பா பிதாவே தெய்வமே bless you அவிடத்தின் ராஜ்யம் வரணுமே அங்கேயும் திருஹீதம் பூமியில் என்றென்றும் நிறைவேறணுமே அப்பா பிதாவே தெய்வமே நீங்கள் என்னிடத்தில் வரணுமே அங்கேயும் திருஹீதம் பூமியில் God bless you. ನೋಡಿ, ಎದ್ದು ಬಿಟ್ಟಾರಿ ಅವನು. ಹೇಳಿ ನೋಡೋಣ. ಹಲೋ, ನಮ್ಮ ಲೈಫೇ ಸಪ್ರೇಟ್ ಲೈಫು. ಹೇಳಿ ನೋಡೋಣ, ಬೇರೆಯವ್ರ ಥರ ಅಲ್ಲ. ಹೇಳಿ ನೋಡೋಣ, ನಮ್ಮ ಲೈಫೇ ಸಪ್ರೇಟ್ ಲೈಫ್. ಆಮೇಲೆ ಹೇಳಿ ನೋಡೋಣ. ಈಗ ಎದ್ಬಿಟ್ನೋ ಇಲ್ವ ಅವನು? ಎದ್ದಿದ ತಕ್ಷಣ ಡೋಲಾ ಕೊಡಿಯೋರೆಲ್ಲ ಬಿಟ್ಬಿಟ್ಟು ಎಲ್ಲರೂ ಓಡೋಗ್ಬಿಟ್ರು. ಏನ ಮಶಾನಕ್ಕೆ ಹೋಗಿಲ್ಲ, ಏನ ಮನೆಗೆ ಮನುಷ್ಯನಾಗ ಹೋಯ್ತು. ಅದೇ ರೀತಿ ನಿಮ್ಮ ಸಾಲವಾಗಿರೋದಿಲ್ಲ, ದೇವರ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಕಷ್ಟ ಆಶೀರ್ವಾದ ಮಾಡ್ತಾರೆ. ಯಾವನು ನಿನಗೆ ಸಾಲ ಕೊಟ್ಟನೋ ಅವನಿಗೆ ನೀವು ಬಡ್ಡಿ ಇಲ್ಲದೆ ಸಾಲ ಕೊಡುವಂತೆ ದೇವರು ಮಾಡೇ ಮಾಡ್ತಾರೆ. ಪಣದಲ್ಲೇ ಅಡಿಪ ವಾಯ ಮುಡೆ, ಪಣದಲ್ಲೇ ಅಡಿಪ ವಾಯ ಮುಡೆ, ಹಣದಲ್ಲೇ ಹೊಡಿತೀನಿ ಬಾಯಿ ಮುಚ್ಚ ಅಂತ ಮುಚ್ಕೋತಾನ ಅವನು. ದೇವ್ರು ಆ ರೀತಿ ನಿನ್ನನ್ನು ಮಾಡಲಿಲ್ಲ ಅಂದ್ರೆ ನಮ್ಮಪ್ಪ ಏಸಪ್ಪನೇ ಅಲ್ಲ. ಒಂದು ಅಲ್ಲೆಲ್ಲ ಹೇಳ್ತೀರಾ? ಯಾಕಂದ್ರೆ ನಮ್ಮಪ್ಪ ಬಂದು ಹೆಣವನ್ನೇ ಎಬ್ಬಿಸ್ತಾರಂದ್ರೆ ನಿನ್ನ ಸಾಲವನ್ನು ನೀಗಿಸೋದಿಲ್ವಾ? ಖಂಡಿತ ನೀಗಿಸ್ತಾರೆ. ಹಲ್ಲೆಲೂಯಾ. ಅಪ್ಪ பிதாவே தெய்வமே அவிடத்தே ராஜ்யம் வரணுமே அங்கேயும் திருஹீதம் பூமியில் என்னென்னும் நிறைவேறணுமே. ಓಕೆ, ಅಪ್ಪೋ ಇವಾಗ ನಾವು ನೋಡುವಾಗ ಇಲ್ಲಿ ದೇವರಲ್ಲಿ ನಾವಿದ್ದರೆ, ಚೆನ್ನಾಗಿ ಗಮನಿಸಿ, ದೇವರಲ್ಲಿ ನಾವು ಇದ್ದರೆ ಸುತ್ತಿಕೊಂಡ್ರೆ ನಮಗೆ ಫಲ ಕೊಡ್ತಾರೆ. ಇವಾಗ ಒಂದು ಮಗು ನೋಡ್ತೀರಾ ಚೆನ್ನಾಗಿದೆ, ಅದನ್ನು ನೋಡಿ ಏನು ಮಾಡ್ತೀರಾ? ಸ್ವಲ್ಪ ಮುಟ್ಟಿ ಒಂದು ಮುದ್ದು ಕೊಡ್ತೀರಾ, ಕಿಲ್ಲಿ ಮುತ್ತೊಂಗುಟ್ಟು ಹಿಂಗೆ. ಕರೆಕ್ಟಾ? ಅದೇ ನಿಮ್ಮ ಮಗು ಬರ್ತಾ ಇದೆ, ಸ್ಕೂಲಿಂದ ಬರ್ತಾ ಇದೆ, ನೀವು ನಿಂತಿದ್ದೀರ, ಅದೇನು ಮಾಡ್ತಾ? ಬ್ಯಾಗೆಲ್ಲ ಅದು ಬಿಸಾಕ್ಬಿಟ್ಟು ಓಡ್ ಬಂದು ಏನು ಮಾಡೋದು? ನಿಮ್ಮೆಲ್ಲ ಜಂಪ್ ಹೊಡೆದು ಹಾಗೆ ಹಿಡ್ಕೊಂಡ್ಬಿಡ್ತು. ನೀವು ಹಿಡ್ಕೊಂಡು ಏನು ಮಾಡ್ತೀರಾ? ನೀವು ಲೋಚ ಲೋಚ ಅಂತ ಮುತ್ತು ಕೊಡೋದು, ಆ ಮಗು ನಿಮಗೆ ಲೋಚ ಲೋಚ ಅಂತ ಮುತ್ತು ಕೊಡೋದು. ಯಾಕಂದರೆ ಒಳಗೆ ಒಂದು ಹಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಷನು ಓಹೋ ಓಹೋ ಅಂತ ಇರುತ್ತೆ, ಸಂತೋಷವಾಗಿರುತ್ತೆ ಅಲ್ವಾ? ಆಗ ನಿಮಗೆ ರೋಗನೇ ಬರೋದಿಲ್ಲ. ಅದೇ ರೀತಿ ಯೇಸುವಲ್ಲಿ ಇರುವಾಗ ನೀವು ಹೆಚ್ಚು ಫಲವನ್ನು ಕೊಡ್ತೀರ. ಯೇಸುವಲ್ಲಿ ಇಲ್ಲಂದರೆ ಆ ಮರ ಹೆಂಗಾಗಿದೆ? ಒಣಗಿ ಧೂಳಾಗಿರುತ್ತೆ. ಇದನ್ನು ನೋಡಿ, ಗ್ರೀಕ್ ಭಾಷೆಯಲ್ಲಿ ವಾಲ್ವಿಂಗ್ ಅಂತ ಹೇಳ್ತಾರೆ. ಅಂದರೆ ಆ ವಾಲ್ವಿಂಗ್ ಮಡ್ ಅಂತ ಹೇಳ್ತಾರೆ, ಆಮೇಲೆ ಸಾಯಿಲ್ ಅಂತ ಹೇಳ್ತಾರೆ. ಅದು ಬಂದು ಡಸ್ಟ್ ಅಂತ ಹೇಳ್ತಾರೆ. ಡಸ್ಟ್ ಅಂತ ಹೇಳೋ ಧೂಳು. ನೋಡಿ, ಗೋಲಿಯಾತ ಈ ಫಿಲಿಸ್ತೀಯರಿಗೆ ಧೂಳಿನವರು ಅಂತ ಹೇಳ್ತಾರೆ. ಈ ಫಿಲಿಸ್ತೀಯರು ಬಂದು ಸೈತಾನನಿಗೆ ಹೋಲಿಕೆ ಆಗಿರ್ತಾರೆ. ಇಸ್ರೇಲ್ ಜನರಿಗೆ ಈ ಫಿಲಿಸ್ತೀಯರು ಬಹಳ ಕಿರುಕುಳ ಕೊಡ್ತಾರೆ. ಆದರೆ ಈ ಫಿಲಿಸ್ತೀಯರು ಬಂದು ಏನು ಮಾಡ್ತಾರೆ? ವೆಪ್ಪನ್ ತಗೊಂಡು ಈ ಗೋಲಿಯಾತ್ ಬಂದು ಇಸ್ರೇಲ್ನ ಮಕ್ಕಳ ಮುಂದೆ ನಿಲ್ಲುವಾಗ ನೋಡಿ, ಇಸ್ರೇಲ್ ಅವರು ಗೋಲಿಯಾತನ ಆ ಶಕ್ತಿಯನ್ನು ನೋಡಿ, ಅವನ ವೆಪ್ಪನನ್ನು ನೋಡಿ ಎಲ್ಲರೂ ಹಾಗೆ ಇರ್ತಾರೆ. ಆದರೆ ಇಲ್ಲಿ ಯಾರು? ದಾವಿದನು ಅದನ್ನು ಕಂಡು ಅವನು ಭಯ ಪಡಲಿಲ್ಲ.
ಅವನು ಗೋಲಿಯಾತನ ಮುಂದೆ ನಿಲ್ತಾನೆ. ಅವನು ಹೇಳ್ತಾನೆ, ನಿನ್ನ ವೆಪನ್ ನೋಡಿ ನಾನು ಭಯ ಪಡೋದಿಲ್ಲ. ಓಯ್, ಐ ಆಮ್ ನಾಟ್ ಗೋಯಿಂಗ್ ಟು ಫಿಯರ್ ಅಬೌಟ್ ಯುವರ್ ವೆಪನ್. ಯಾಕಂದರೆ ನಮ್ಮಪ್ಪನ್ ಏಸಪ್ಪನ್ ಅಂತ ಹೇಳ್ತಾನೆ. ನಮ್ಮಪ್ಪ ಹೌದು, ನಾನು ಛೋಟಾ ವ್ಯಕ್ತಿಯಾಗಿರ್ಬೋದು, ನನ್ನ ಹತ್ರ ವೆಪನ್ ಇಲ್ಲದೆ ಇರ್ಬೋದು, ಆದರೆ ನನ್ನ ಒಳಗೆ ಅಪ್ಪನಿದ್ದಾರೆ. ಏನಿದ್ದಾರೆ? ಅಪ್ಪನ್ ರಾಜಿಲ್ಲ, ಅಪ್ಪನ್ ಇದ್ದಾರೆ. ಹಲ್ಲೆಲೂಯಾ. ಇವಾಗ ನೀನು ಆಯುಧವನ್ನು ತೆಗೆದು ಬಂದಿದ್ದೀರಾ, ನಿನಗೆ ನನ್ನ ಕಂಡ್ರೆ ಭಯ. ಕೈಗಳು ತಟ್ಟಿ ನೋಡೋಣ. ವಾಟ್ ಎ ಗ್ರೇಟ್ ರಿವೆಲೇಷನ್ ನೋಡಿ. ನೀ ತಾಂಡ ಬೈಂದಂಗೋಳಿ, ನೀನೇ ಕನ ಭಯ ಪುಕ್ಲ ನೀನ್ ನೋಡಿ ಅಷ್ಟು ಶರೀರ ಆದ್ರೂ ಏನ್ ಮಾಡಿದೀಯಾ? ಕತ್ತಿ ತಗೊಂಡ್ಬಿಟ್ಟಿದ್ಯಾ, ಈಟಿ ತಗೊಂಡ. ಅದು ಮಾತ್ರ ಇಲ್ಲ, ಟೋಪಿ ಹಾಕೊಂಬಂದಿದ್ಯಾ, ಸ್ಟೀಲ್ ಬಾಡಿ ಎಲ್ಲ ಹಾಕೊಂಬಂದಿಲ್ಲ. ನಾನು ಏನು ಹಾಕೊಂಬಂದಿಲ್ಲ, ಬಾರ ನೋಡೋಣ, ನಾನ ನೋಡೋಣ, ಬರ 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 ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಹಿಂಗಂತಾನೆ. ಧೂಳಲ್ಲಿಂದ ಒಂದು ಕಲ್ಲು ಕೈಗೆ ಬರುತ್ತೆ, ಕರೆಕ್ಟ್ ತಾನೆ? ಹಿಂಗೆ ಹಿಂಗೆ ಅಂತೇಳಿ ಹಿಂಗೆ ಹೊಡಿತಾನೆ. ಅದು ಸ್ಟ್ರೈಟಾಗಿ ಬಂದು ಎಲ್ಲಿ ಬರುತ್ತೆ? ದೇವರು ನಮ್ಮ ಜೊತೆ ಇದ್ದರೆ ನಾವು ಪ್ರಯೋಗಿಸುವ ಒಂದು ಆಯುಧನೂ ವ್ಯರ್ಥನೇ ಆಗೋದಿಲ್ಲ. ಆಮೇಲೆ ಅಂತೇಳಿ ನೋಡೋಣ. ಯಾಕಂದರೆ ವಿ ಆರ್ ಬ್ಲೆಸ್ಡ್. ಎಲ್ಲಿ ನೋಡೋಣ? ಆಮೆ ಅಂತೇಳಿ ನೋಡೋಣ. ಯಾವಾಗಲೂ ನೋಡೋಣ ಆಟೋ ನಡ್ಕೊಂಡು ಆಟೋ ಅಂತ ಹೇಳ್ಬಾರ್ದು. ಕಾರ್ ಆಗಲಿ ಸ್ವಾಮಿ ಅಂತ ಹೇಳ್ಬೇಕು. ಕಾರ್ ಆದಮೇಲೆ ರಾಕೆಟ್ ಆಗಲಿ ಅಂತ ಹೇಳ್ಬೇಕು. ಆಮೆ ಅಂತೇಳಿ ನೋಡೋಣ ಅಲ್ವಾ? ದೇವರೇ ಬಾಡಿಗೆ ಮನೆ ಇರಬಾರ್ದು, ಲಿಫ್ಟ್ ಮನೆ ಬೇಕು. ಏನು ಮಾಡಬೇಕು? ಲಿಫ್ಟ್ ಮನೆ ಬೇಕು. ಆಮೆ ಅಂತೇಳಿ ನೋಡೋಣ. ಹಲ್ಲೆಲೂಯಾ. ನೀವು ಕೇಳಿದ್ರೆ ದೇವರು ಖಂಡಿತ ಕೊಟ್ಟೇ ಕೊಡ್ತಾರೆ. ಈಗ ಗೋಲಿಯಾತನ ಹೊಡೆದ ಮೇಲೆ ಈಗ ಎಲ್ಲ ಸೈನಿಕರು ದಾವೀದನ್ನ ಹಾಡ್ತಾರೆ. ನೋಡಿದ್ರ? ಅಪ್ಪನ ಜೊತೆ ಇದ್ದರೆ ಸೋಲೆ ನಿನಗಿಲ್ಲ. ನೀನು ಸಾಧಾರಣ ಆಳ ಅಲ್ಲ. ಕರೆಕ್ಟ್ ತಾನೆ? ಡೇವಿಡ್ ಶೆಪರ್ಡ್, ನೌ ಈಸ್ ದ ವಾರಿಯರ್. ಏನಾದವನು? ಈಗ ಯುದ್ಧ ವೀರ. ಅವನು ಯುದ್ಧನೇ ಗೊತ್ತಿಲ್ಲ. ಯೇಸು ಇರುವಾಗ ಅದ್ಭುತವಾಗಿ ಮಾಡೇ ಮಾಡ್ತಾನೆ. ನೀವು ಅಷ್ಟೇ ಸಾಧಾರಣ ಅಪ್ಪ ಅಲ್ಲ, ನಿಮ್ಮ ಅಪ್ಪ ಏಸಪ್ಪ. ಹೇಳಿ ನೋಡೋಣ. ನೀವು ಏನು ಬೇಕಾದರೂ ಮಾಡಲಿಕ್ಕೆ ಶಕ್ತಕರನ್ನು ಮರಿಬೇಡಿ. ಯಾಕಂದರೆ ಮೊದಲು ನಿಮಗಿರುವ ನಿಮ್ಮ ಕೆಪಾಸಿಟಿಯನ್ನು ನೀವು ಎತ್ತಾಕಿ. ದೇವರ ಕೆಪಾಸಿಟಿಯನ್ನು ಅಳಿಲಿಕ್ಕೆ ಆಗೋದಿಲ್ಲ. ದೇವರನ್ನು ಡಿಪೆಂಡ್ ಮಾಡುವಾಗ, ಅವರ ಜೊತೆ ಅಂದ್ಕೊಂಡಿರುವಾಗ ನೀವು ಸಾಧಾರಣ ಹಣ್ಣುಗಳನ್ನು ಬಿಡೋದಿಲ್ಲ, ಹೆಚ್ಚು ಹಣ್ಣುಗಳನ್ನು ಬಿಡ್ತೀರ. ಆಮೇಲೆ ನೋಡೋಣ. ನಾನು ಸ್ಟ್ರೈಟ್ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋದಾಗ ಫಸ್ಟು ಅಲ್ಲಿ ಒಬ್ಬ ಇರ್ತಾನೆ, ಅವನಿಗೆ 10 ರೂಪಾಯಿ ಆಗ್ತಾಯಿದೆ. ನನಗೇನು ಸಮಾಧಾನ ಆಗಿಲ್ಲ. 20 ರೂಪಾಯಿ ಕೊಟ್ಟೆ. ಆಮೇಲೆ ಏನು ಬರ್ತವೆ, ಒಂದು ಚಿಕ್ಕ ನಾಷ್ಟ ಆದರೂ ಮಾಡಲಿ, ಇಡ್ಲಿ ಆದರೂ ಅವನು ಅಂತೇಳಿ 50 ರೂಪಾಯಿ ಕೊಡೋಕ್ಕೆ ಶುರು ಮಾಡಿದೆ. ಇವಾಗ ಅವನೇನು ಮಾಡ್ತಾನೆ, ನಾನು ಬರುವುದಕ್ಕಾಗಿ ಕಾಯ್ತಾ ಇರ್ತಾನೆ. ನೋಡಿದ್ರಾ? ನಾನು ಬರುವುದಕ್ಕಾಗಿ ಕಾಯ್ತಾ ಇರ್ತಾನೆ. ಯಾಕಂದರೆ ಅವನು ಮುಸ್ಲಿಮ್ಸ್ ಅವನೇ. ಆದರೆ ನಾವು ಜಾತಿ ಮತ ನೋಡೋದಿಲ್ಲ, ದುಡ್ಡಿಗೂ ಜಾತಿ ಮತ ಇಲ್ಲ. ಆದರೆ ದೇವರಿಗೆ ಮಾತ್ರ ಕೆಲವರು ಇಟ್ಟಿದ್ದಾರೆ. ದೇವರು ಬಂದ ಜಾತಿ ಮತವನ್ನು ಅವರು ಉಂಟು ಮಾಡಲಿಕ್ಕೆ ಬಂದಿಲ್ಲ, ಯೇಸು ಮಾರ್ಗವನ್ನು ತೋರಿಸಲು ಬಂದವರು. ನೋಡಿ, ಇವಾಗ ನಾವು ಕೊಡುವಾಗ ನಾವು ದೇವರ ಮಗನಾಗಿ ಮಾರ್ಪಡ್ತೀವಿ. ಎಲ್ಲಿ ನೋಡೋಣ? ನಾ ಯೇಸಪ್ಪನ ಮಗಳು. ನಾನು ಬಂದು ಸಾಲ ಅಂತ ಹೇಳೋದಿಲ್ಲ, ನಾನು ಕತ್ತಲಲ್ಲಿ ಇರೋದಿಲ್ಲ, ನಾನು ಬೆಳಕಾಗಿರ್ತೇನೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಮೇಲಿರುವ ಧೂಳು ಎನ್ನುವ ಸೈತಾನ ಆಗ್ಬಿಡ್ತಾನೆ. ಧೂಳಲ್ಲಿ ಇದ್ರೆ ಫಲ ಕೊಡೋದಿಲ್ಲ. ನೀವು ದೇವರಲ್ಲಿ ಇದ್ದರೇನೆ ನೀವು ಫಲ ಕೊಡೋದು. ಧೂಳಲ್ಲಿ ಹಾಕೋದು ಸೈತಾನ ಮಿದಿಲಿಕ್ಕಾಗಿ. ಅದಕ್ಕೆ ಗೋಲಿಯಾತನ್ನ ದಾವೀದ ಕೆಳಗಾಗಿ ಅಲ್ಲಿ ಸೈತಾನ ಅವನು ತುಳಿದವನು. ಹಲ್ಲೆಲೂಯಾ. ನೀವು ದೇವರಲ್ಲಿದ್ದರೆ ಸೈತಾನ ಕ್ರಿಯೆಗಳನ್ನು ಸೋಲಿಸಿ ತುಳಿಲಿಕ್ಕೆ ಸಾಧ್ಯ. ಡೋಂಟ್ ವರಿ ಎನಿಥಿಂಗ್. ಹಲ್ಲೆಲೂಯಾ. ಇದು ದೇವರ ಆಲಯ. ಈ ಆಲಯದ ಒಳಗೆ ದೆವ್ವ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ತುತಿ ಮಾಡ್ತಾ ಇದ್ರೆ ಬರೋದೇ ಇಲ್ಲ. ಸ್ತುತಿ ಮಾಡಲಿಲ್ಲ ಅಂದ್ರೆ ದೆವ್ವ ಬಂದೇ ಬರ್ತಾನೆ. ಆದ್ರಿಂದ ದೇವಾದಿ ದೆವ್ವಗಳೇ, ನೀವು ಬೆಳಕಾಗಿರುವ ಮಕ್ಕಳು. ನೀವು ಪ್ರಾರ್ಥನೆ ಮಾಡದೆ ದೇವರು ನಿಮ್ಮಲ್ಲಿ ಬರ್ತಾರೆ. ನಿಮಗಿರುವ ಎಲ್ಲ ಸಮಸ್ಯೆ ನೀಗುತ್ತೆ. ನೀನು ಸಾಧಾರಣ ಫ್ರೂಟ್ ಅಲ್ಲ, ನೀವು ಮಚ್ ದೇರ್ ಫ್ರೂಟ್. ಹಲ್ಲೆಲೂಯಾ. ಹೆಚ್ಚಾಗಿ ನೀವು ಫಲವನ್ನು ಕೊಡುವ ದೇವರು, ಹೆಚ್ಚಾಗಿ ಫಲ ಕೊಡುವ ಮಕ್ಕಳು. ಬ್ಲೆಸ್ ಯು. ಹಲ್ಲೆಲೂಯಾ. ಕರ್ತನು ನಿಮಗೆ ಹೆಚ್ಚಾಗಿ ಫಲವನ್ನು ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ಅವರಿಂದ ಆಗ್ತಾ ಇರೋದು ಯಾವುದಿಲ್ಲ, ಏನಿಲ್ಲ. எஸ் சொல்லுங்க. எஸ் கோல்டு கொடுத்தா என்ன பண்ணுவாங்க? வாங்கி கப்புன்னு வச்சுக்குவாங்களா? எಲ್ಲಿ
ನೀವು ಮಚ್ ಫ್ರೂಟ್ ಕೊಡುವ ಮಕ್ಕಳು. ಹೇಳಿ ನೋಡೋಣ. ಎಸ್, ದೇವರಿಗೆ ಸ್ಥಳ ಕೊಟ್ಟರೆ ಅದು ಜಾಸ್ತಿ ಮಾಡ್ತಾರಂತೆ. ಅಂಟ್ಕೊಂಡಿದ್ರೆ ಇನ್ನೂ ಹೆಚ್ಚು ಮಾಡ್ತಾರಂತೆ. ದೇವ್ರ ಹತ್ರ ಅಂಟ್ಕೊಳ್ಳಿ. ನೀವು ಅಂಟ್ಕೊಂಡಿಲ್ಲ, ಸಾಲಗಾರನ ಹತ್ರ ಅಂಟ್ಕೊಂಡಿದ್ದೀರಾ, ವ್ಯಾಧಿಯವ್ರ ಹತ್ರ ಅಂಟ್ಕೊಂಡಿದ್ದೀರಾ, ಟ್ಯಾಬ್ಲೆಟ್ಗೆ ಅಂಟ್ಕೊಂಡಿದ್ದೀರಾ, ಚುಟ್ಟ ಬೀಡಿ ಕುಡಿಯೋದಕ್ಕೆ ಅಂಟ್ಕೊಂಡಿದ್ದೀರಾ, ಸಾರಾಯಿ ಕುಡಿಯೋದಕ್ಕೆ ಅಂಟ್ಕೊಂಡಿದ್ದೀರಾ, ದೇವರ ವಾಕ್ಯಕ್ಕೆ ನೀವು ಅಂಟ್ಕೊಂಡಿರುವಾಗ ನೀವು ಹೆಚ್ಚಾಗಿ ಫಲವನ್ನು ಕೊಡ್ತೀರಾ. ನಿಮ್ಮನ್ನು ಯಾರು ಕದಲಿಸೋಕೆ ಆಗೋದೇ ಇಲ್ಲ. ಯು ಆರ್ ಗಿವಿಂಗ್ ಪೀಪಲ್. ಕ್ರೈಸ್ತ ಅಂದರೆ ಬೆಳಕು, ಕೊಡುವವನು. ಅವನು ಕೊಡ್ತಾನೆ ಇರ್ತಾನೆ, ಅವನು ಖಾಲಿ ಆಗೋದೇ ಇಲ್ಲ. ಹಲ್ಲೆಲೂಯಾ. ಯೇಸು ಅಡವಿಯಲ್ಲಿ ಇದ್ರೂ ಪಾಲಿಸುವ ದೇವರು. ನಮ್ಮ ಯೇಸು ಅಡವಿಯಲ್ಲಿ ಇದ್ರೂ ನಿಮಗೆ ನೆಟ್ವರ್ಕ್ ಫೇಲ್ ಆಗೋದೇ ಇಲ್ಲ. ನೀವು ಯಾವಾಗಲೂ ಕೊಡುವ ಮಕ್ಕಳಾಗಿರ್ತೀರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವಾದಿ ಮಕ್ಕಳೇ, ಯೇಸುವನ್ನು ನಂಬಲಿಕ್ಕೆ ನೀವು ಶುರು ಆದರೆ ನಿಮಗೆ ನಿತ್ಯ ಜೀವ, ಸಾವಿರೋದಿಲ್ವಂತೆ. ನೋಡಿ, ವಾಕ್ಯ ಹೇಳುತ್ತೆ, ಯೋಹಾನ 5:24, ಜಾನ್ ಚಾಪ್ಟರ್ 5:24, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದೇ ಇಲ್ಲ, ಆದರೆ ಮರಣದಿಂದ ಜೀವಕ್ಕೆ ದಾಟಿದ್ದಾನೆ. ಮರಣನೂ ಬರೋದಿಲ್ಲ, ವ್ಯಾಧಿನೇ ಬರೋದಿಲ್ಲ. ಏನಾದ್ರು ನಾವು ಕೊಡಲಿಲ್ಲ ಅಂದರೆ ನಿನ್ನ ಕೈಗೆ ದೊಡ್ಡ ರೋಗ ಬರೋ ಅಂತ ಹೇಳ್ತಾರಲ್ಲ, ದೇವರಲ್ಲಿ ಇದ್ದರೆ ನಾವು ಕೊಡುವ ಮಕ್ಕಳಾಗೇ ಇರ್ತೀವಿ. ಹೇಳಿ ನೋಡೋಣ, ನಾನು ಕ್ರೈಸ್ತ. ಹೇಳಿ ನೋಡೋಣ, ನಾನು ಕೊಡುವವನು. ಹಲ್ಲೆಲೂಯಾ. ನಾನು ಒಂದು ಬ್ಯಾಂಕ್ಗೆ ಹೋಗಿದ್ದೆ. ಒಂದು ಬ್ಯಾಂಕ್ ಹೋಗಿದಾಗ ಒಬ್ಬ ನಾಮ ಹಾಕ್ಕೊಂಡಿರುವ ಒಂದು ಸಹೋದರ, ವಯಸ್ಸಾದವರು, ಅವ್ರು ಬಂದು ಬ್ರಾಹ್ಮಣ ಅಂತ ಕಾಣುತ್ತೆ. ಇನ್ನಡ ಅಂಬಿ ನಲ್ಲ ಹರಕೆಯಾ ಅಂತ ಹೇಳಿದ್ರು. ಇವ್ರು ಯಾರಪ್ಪ ನನ್ನ ನಲ್ಲ ಹರಕೆ? ಚೆನ್ನಾಗಿದ್ದೀನಿ ಅಂತ ಹೇಳಿದೆ. ஊர்லேருந்து எப்போ வந்து ಅಂತ ಹೇಳಿದ್ರು. நான் எப்பவுமே வரல, நான் எப்பவுமே ಹಿಂಗೆ தான் இருக்கிறேன் ಅಂತ ಹೇಳಿದೆ. ನಾನು ಇಲ್ಲೇನೇ ಇರೋದಿನಿ. ಅವ್ರ ಹೆಂಡ್ತಿನ ಬಂದು, ಆಕೆ ಸ್ವಲ್ಪ ಚೆನ್ನಾಗಿದ್ದಾಳೆ, ಈ ಅಪ್ಪನಿಗೆ ತುಂಬ ವಯಸ್ಸಾದ, ಅವಳು ಜೋರಾಗಿದ್ದಾಳೆ. ಆಗ என்னங்கோ இது வந்து நம்ம ஊருக்கார் இல்லைங்கோ, நம்ம ஊரில் இருக்க இவரோட கொஞ்சம் கருப்பாக இருப்பார், இவர் கொஞ்சம் நல்லா இருக்கார். நான் என்னமோ டவுனுக்கு வந்து நல்லா இருக்கேன்னு அப்படின்னு நினச்சேன். நீ நம்ம ஊர் இல்லையா ಅಂತ ಹೇಳಿದೆ. ಇಲ್ಲ. அப்போ உங்கள் ஊர் எது? ನಾನು ಇಲ್ಲೇ ಹುಟ್ಟು ಬೆಳೆದಿದ್ದು ಅಂತ ಹೇಳಿದೆ. ಇಲ್ಲೇ ಹುಟ್ಟು ಬೆಳೆದಿದ್ದು ಅಂತ ಹೇಳಿದೆ. ಓಹೋ, ನೀನು ಯಾರು? ನೀನು ಬ್ರಾಹ್ಮಣ ಅಲ್ವಾ ಅಂತ ಕೇಳಿದ್ರು. ನಾವು ಬ್ರಾಹ್ಮಣಲ್ಲ, ಕ್ರೈಸ್ತರನ್ನು ಹಿಂಬಾಲಿಸೋ ಕ್ರೈಸ್ತನು ಅಂತ ಹೇಳಿದೆ. ಹೇಳಿದ ತಕ್ಷಣ ಹಿಂಗಾಗ್ಬಿಟ್ಟ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೇನೋ ಬರೀಲಿಕ್ಕೆ ಬೇಕಾದ ಪೆನ್ ಇಲ್ಲ, ಯಾರು ಕೊಟ್ಟಿಲ್ಲ. ಇವಾಗ ಪೆನ್ ನಾನು ಕೊಟ್ಬಿಟ್ಟು ಹೇಳಿದೆ, ಪೆನ್ ಯಾರು எழுதினாலும் எழுதும். ಹೇಳಿ, ಪೆನ್ನಿಗೆ ಜಾತಿ ಮೊದಲ ನೀಂಗೆ ಉರುವಾಕಿಂದ ತಗೊಂಡಿದ್ದೆ. ತಗೊಂಡು ಬರೆದ್ಬಿಟ್ಟು ನಾಕ್ಬಿಟ್ಟು, ಸಾರಿಡಾ ಮನುಷ್ಯ, ನಾನು ಇದಡಿಸಿட்ட, ನೀನು ಅನ್ನ ಇರು ಅಂತ ಹೇಳ್ಬಿಟ್ಟು, ನೀನು ಚೆನ್ನಾಗಿರು ಅಂತ ಹೇಳ್ಬಿಟ್ಟು ಆ ಮನುಷ್ಯ ಹೋದ. ಸೊ ನಾವು ಎಲ್ಲಿದ್ರೂ ಎಲ್ಲರೂ ಕೊಡುವ ಮಕ್ಕಳಾಗೇ ಇರ್ಬೇಕು. ಎಲ್ಲಿ ನೋಡೋಣ, ಹೇಗಿದ್ರೂ ಶೈನಿಂಗ್ ಹೊಡಿಬೇಕು. ಇವಾಗ ಏನು ಹೇಳ್ತಾರೆ ನೋಡಿ, ನಮ್ಮ ಜನ ಸ್ವಲ್ಪ ಇರ್ತಾರೆ, ಅವರಲ್ಲೂ ಕಪ್ಪಗಿರ್ತಾರೆ, ಅವರಿಗಿಂತ ನೀನು ಚೆನ್ನಾಗೇ ಇದೆಯಾ. ಕ್ರೈಸ್ತನ ಒಳಗೆ ಬರುವಾಗ ನಾವು ಯಾವಾಗಲೂ ಜೋರು. ಹೇಳಿ ನೋಡೋಣ, ಯಾವಾಗಲೂ ಜೋರು. ನಾವು ಅಂದರೆ ಮಂಕ ಆಗೋದೇ ಇಲ್ಲ. ಯಾವಾಗಲೂ ಇಲ್ಲ ಇಲ್ಲ, ದುಡ್ಡಿಲ್ಲ, ಅದಿಲ್ಲ, ಗೋಧಿ ಇಲ್ಲ, ರಾಗಿ ಇಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರೆ ಬರೋದೇ ಇಲ್ಲ. ಅದು ಇದೆ ದೇವ್ರು ನನ್ನಲ್ಲಿ ಇದ್ದಾರೆ, ಎಲ್ಲ ಅದ್ಭುತ ಮಾಡ್ತಾರೆ ಅಂತ ಹೇಳ್ಬೇಕು. ಆಮೇಲೆ ಹೇಳಿ ನೋಡೋಣ, ಇದೆ ಅಂತ ಹೇಳಿ ಹೋಗಿ ನೋಡಿ. ಇರುವ ಹಿಟ್ಟು ಅದರಲ್ಲಿ 100 ಜನಕ್ಕೆ ರೊಟ್ಟಿ ಮಾಡಿದ್ರೆ ಖಾಲಿ ಆಗೋದಿಲ್ಲ. ಎಸ್, ಇರೋದು ಸ್ವಲ್ಪನೇ ಇರುತ್ತೆ. ಫೇತ್ ಇಟ್ ಮೇಕ್ ಮಿರಾಕಲ್ ಇನ್ ಯುವರ್ ಲೈಫ್. ಸೊ ಇಲ್ಲಿ ನಾವು ನೋಡಿ, ದೇವತೆ ಮಕ್ಕಳೇ, ಇಲ್ಲಿ ದೇವರು ಹೇಳ್ತಾರೆ, ನನ್ನಲ್ಲಿ ಅಂಟಿಕೊಂಡಿದ್ದರೆ
ನೀನು ಹೆಚ್ಚು ಫಲ ಕೊಡ್ತೀರ. ಸೊ ಇವತ್ತು ನಾವು ಯಾಕೆ ಫಲ ಕೊಡೋದಿಲ್ಲ ಗೊತ್ತಾ? ಬರೀ ಭಾನುವಾರ ಮಾತ್ರ ಅಂದ್ಕೋತೀವಿ, ಮಿಗಿನ ಅಂದ್ಕೊಳೋದಿಲ್ಲ. ಯಾವಾಗಲೂ ದೇವರಲ್ಲಿ ಅಂಟ್ಕೊಂಡಿರಿ. ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ, ಮಲಗುವಾಗ ದೇವ್ರ ಹತ್ರ ಮಾತಾಡಿ. ಹೇಗೆ ಮೊಬೈಲ್ನ ತಲೆ ಹತ್ರನೇ ಇಟ್ಕೋತಿರೋ, ಯೇಸುವನ್ನು ನೀವು ಯಾವಾಗ ಮಾತಾಡ್ತಾನೆ ಇರಿ. ಆತ ಒಬ್ಬನೇ ನಿಮ್ಮ ಬದುಕನ್ನು ಬಂಗಾರವಾಗಿ ಬದಲಾಯಿಸಲು ಸಾಧ್ಯ. ಕರೆಕ್ಟಾ? ಅವರಿಂದ ಆಗದಿರೋದು ಯಾವುದಿಲ್ಲ. ನೀನು ಯಾರ ಮಕ್ಕಳು? ಆಕಾಶವು ಸಿಂಹಾಸನ, ಭೂಮಿಯು ಪಾದಪೀಠ. ಹಲ್ಲೆಲೂಯ ಅಲ್ವಾ? ಆಕಾಶವು ನಂದೇ, ಭೂಮಿನೂ ನಂದೇ. ನೀವು ವಿಶ್ವಾಸವಾಗ ಕಾಲಿಡುವ ಸ್ಥಳವೆಲ್ಲ ದೇವರು ನಿಮ್ಗೆ ಕೊಡ್ತಾರೆ. ದೇವರು ಆಬ್ರಹ್ಮನಿಗೆ ಹೇಳ್ತಾರೆ, ಆ ಊರೆನ್ನುವ ಆ ಎಲ್ಲ ಸ್ಥಳವನ್ನು ಬಿಟ್ಟು ಬಾ, ನಾನು ನಿನಗೆ ಕಾನಾ ದೇಶವನ್ನು ಕೊಡುವೆ. ನೀವು ನೋಡಿ, ಸಣ್ಣ ಮನೆಗಾಗಿ ಒದ್ದಾಡ್ತಾ ಇದ್ರೆ ನಮಗೆ ಕೊಡುವ ಆಶೀರ್ವಾದ ದೇಶಗಳು. ಹೇಳಿ ನೋಡೋಣ, ಆಮೇಲೆ ಅಂತೇಳಿ ನೋಡೋಣ. ನಿಮ್ಮ ಮಕ್ಕಳೆಲ್ಲ ಫಾರಿನಲ್ಲಿ ಮದುವೆ ಆಗಬೇಕು. ಆಮೇಲೆ ಅಂತೇಳಿ ನೋಡೋಣ. വെല്ല കാഴ്ചത്താൻ കല്യാണം പഠിക്കണോ? വെല്ല വലിയ ആപ്പ് എടുക്കണോ? ഒരു ವೇಳೆ ನೀನು ಕರ್ಪಂದು ಆಫ್ರಿಕಾ ಖರ್ಚು ಕಲ್ಯಾಣ ಮಾಡಿನೋ. ಸೊ ನಿಮ್ಮ ಕುಟುಂಬಗಳೆಲ್ಲ ಜಾತಿ ಮತಲೆಲ್ಲ ಬ್ರೇಕ್ ಮಾಡಿ ದೇವರನ್ನು ಟಾಪಾಗಿ ನೀವು ತರಿಸ್ಬೇಕು. ಹಲ್ಲೆಲೂಯ. ಅಷ್ಟು ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸೊ ಇವತ್ತಿಂದ ನಿಮ್ಮ ವಿಶ್ವಾಸ ಹೆಚ್ಚು ಮಾಡಿ. ಕ್ರೈಸ್ತ ಅಂತ ಹೇಳಲಿಕ್ಕೆ ನೀವು ಏನು ಏಸಿಗೆ ಪಡಬೇಡಿ. ಕ್ರೈಸ್ತ ಅಂತ ಹೇಳಿ ಸಾಯವನು ಸಾಯಲಿ, ನೀವು ಮುಂದಕ್ಕೆ ಹೋಗ್ತಾನೆ ಇರ್ತೀರಾ. ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಯಾವಾಗ ದೇವರನ್ನು ನೀವು ಹಿಡ್ಕೋತಿರೋ ನಿಮಗೆ ಯಾವ ರೋಗ ಬರೋದಿಲ್ಲ. ಇನ್ನೊಂದು ವಾಕ್ಯ ಹೇಳಿ ನಾನು ಇದು ಮಾಡ್ತೀನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೋಹಾನ 10ನೇ ಅಧ್ಯಾಯ, ಜಾನ್ ಚಾಪ್ಟರ್ 10 ವರ್ಸ್ 27 to 29. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವುಗಳನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸ್ತವೆ, ನಾನು ಅವಳಿಗೆ ನಿತ್ಯ ಜೀವವನ್ನು ಕೊಡ್ತೇನೆ. ಯಾರು ದೇವರ ವಾಕ್ಯವನ್ನು ಪಾಲಿಸ್ತಾರೋ ನಿತ್ಯ ಜೀವ. ಪಕ್ಕದಲ್ಲಿ ನೋಡೋಣ. ವ್ಯಾಧಿ ಬಂದು ಅದು ಸೋತೋಗ್ಬಿಟ್ಟು ಓಡೋಗ್ಬಿಡುತ್ತೆ. ಆದ್ದರಿಂದ ನೀವೇನು ವರಿ ಮಾಡಿಬಿಡಿ. ಏಸಪ್ಪ ಇರುವಾಗ ನಿಮ್ಮ ಕೂದಲನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ವಾಕ್ಯ ಹೇಳುತ್ತೆ, ನಾನು ಅವಳಿಗೆ ನಿತ್ಯ ಜೀವವನ್ನು ಕೊಡ್ತೇನೆ, ಅವು ಎಂದಿಗೂ ನಾಶವಾಗೋದಿಲ್ಲ, ನಾನು ನಾಶ ಆಗೋದಿಲ್ಲ. ಆಮೇಲೆ ನೋಡೋಣ. ಯಾವ ಕೆಲಸ ಬಂದ್ರೂ ನೀವು ಭಯನೇ ಪಡಬಾರ್ದು. ಎಲ್ಲ ನೀವು ಧೈರ್ಯವಾಗಿ ಮಾಡಬೇಕು. ಏಸಪ್ಪ ನಿಮಗೆ ಜಯ ಕೊಡ್ತಾರೆ. ಆಮೇಲೆ ನೋಡೋಣ. ಎಷ್ಟು ಗೋಲಿ ಆತನ ಹೊಡೆದ ಇವನು ದಾವಿದು. ಸ್ಟ್ರೈಟಾಗಿ ಬಂದವನು ಹೊಡೆದಾಗ್ದ. ನೋ ಟ್ರೈನಿಂಗ್ ಏನಿಲ್ಲ. ನಮ್ಮ ಮಿಲ್ಟ್ರಿಗೆಲ್ಲ ಟ್ರೈನಿಂಗ್ ಬೇಕು. ಏಸಪ್ಪ ಇದ್ರೆ ಏನಿಲ್ಲ, ಅವರೇ ನಮಗೆ ಜ್ಞಾನ ಕೊಟ್ಬಿಡ್ತಾರೆ. ಅದೇ ಹೇಳೋದು. ಓಕೆ, ನಾಶವಾಗೋದಿಲ್ಲ. ಅವುಗಳು ಯಾವನ ಕೈಯಿಂದ, ನನ್ನ ಕೈಯಿಂದ ಕಸಕೊಳ್ಳಲಾರನು. ದೇವರಲ್ಲಿ ನಾವಿದ್ದರೆ ಅವ್ರ ಕೈಯಿಂದ ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಹೇಳಿ ನೋಡೋಣ. ಅದಕ್ಕೆ ಹೇಳಲ್ಲ, ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಬೇಕು. ಹಲ್ಲೆಲೂಯ. ಅವುಗಳನ್ನು ನನಗೆ ಕೊಟ್ಟ ನನ್ನ ತಂದೆಯು ಎಲ್ಲರಿಗಿಂತಲೂ ದೊಡ್ಡವನು. ನನ್ನ ತಂದೆಯು ಕೈಗಳಿಂದ ಅವುಗಳನ್ನು ಯಾವನು ಕಸಕೊಳ್ಳಲಾರನು. ಆದ್ದರಿಂದ ಯಾರು ನಿಮ್ಮನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಫೇತ್ ಆಗಿರಿ, ದೇವರಲ್ಲಿ ಕನೆಕ್ಷನ್ ಆಗಿರಿ, ಚಾರ್ಜ್ ಆಗಿರಿ, ನಿಮ್ಮ ಜೀವನ ಬದಲಾಗುತ್ತೆ. ನೀವೇನು ಮಾಡ್ತೀರಾ? ಏನೋ ಒಂದು ಸಬ್ಜೆಕ್ಟು, ನಾನು ಕ್ರೈಸ್ತ, ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ನಾನು ಅದೇ ರೀತಿ ಏನು ಮಾಡ್ತೀನಿ, ಚರ್ಚಿಗೆ ಬರ್ತೀನಿ, ಆ ಥರ ಇಲ್ಲ. ಯೇಸು ಬಂದು ತೆಂಗಿನಕಾಯಿ ನಿಮ್ಗೆ ಹೊಡೆದಿಲ್ಲ. ದೇವರು ತನ್ನ ಜೀವವನ್ನು ಕೊಟ್ಟು ನಿಮ್ಮ ಪಾಪವನ್ನು ಹೊತ್ಕೊಂಡು ನಿಮಗೆ ಬಿಡುಗಡೆ ಕೊಟ್ಟು ಮೃತ್ಯುಂಜನ ಗೆದ್ದು ಬಂದು ಈ ಲೋಕನ ಜಯಿಸಿದ್ದೀನಿ, ನನ್ನ ಬಿಡ್ಡ ನೀನು ಈ ಲೋಕಕ್ಕೆ ಬೆಳಕಾಗಿರು, ನೀನು ಜಯಿಸು ಅಂತ ಹೇಳ್ತಾರೆ. ಯಾವಾಗ ಆತನನ್ನು ಪ್ರೀತಿ ಮಾಡ್ತಿರೋ ನಿಮಗೆ ವ್ಯಾಧಿನೇ ಬರೋದಿಲ್ಲ. ಯು ಆರ್ ನಾಟ್ ಸಫರ್ ಫಾರ್ ಎನಿಥಿಂಗ್. ಹಲ್ಲೆಲೂಯಾ. God going to bless you abundantly. Hallelujah. ನಿಮಗೆ ಮೇಲೆ ಮೇಲೆ ಆಶೀರ್ವಾದ ಕೊಟ್ಟೆ. ಅರ್ಥ ಆಯ್ತಾ? ಹೇಳಿ ನೋಡೋಣ. ಕ್ರೈಸ್ತ ಅಂದ್ರೆ ಏನು ತಿಳ್ಕೊಂಡಿದ್ದಾರೆ? ಆಕಾಶದ ನಕ್ಷತ್ರ ರೀ. ದರಿದ್ರ ಥರ ಬದುಕಬಾರ್ದು, ಒಳ್ಳೆ ಬಟ್ಟೆ ಆಗ್ಬೇಕು. ಹೇಳಿ ನೋಡೋಣ. அப்படியே வச்சுன்னுக்கிறது. நாரை வாங்கி கல்யாணத்து போட்டுன்னு போகிறது. அப்போ நீங்கள் நாரி தான் போவீங்க. ஏசுக்கிட்ட போட்டுன்னு வரணும். சொல்லுங்க. ಅಲ್ಲಿ ಹಾಕೊಂಡು ಹೋಗ್ಬೇಡಿ ಅಂತ ಹೇಳಿಲ್ಲ. ದೇವ್ರ ಹತ್ರ ಬರುವಾಗ ಎಲ್ಲಿನೂ ಚೆನ್ನಾಗಿರ್ತೀರ. அப்பத்துல நான் சொல்லிட்டே இருந்தேன், இன்னும் கெத்தா தான் நிற்பேன், இன்னும் வல்லமே தான் நிற்பேன். நான் 65 ஸ்டிச்சா இருந்தாலும் யாருக்குன்னா தெரியுதா? தெரியல. நான் ஜாலியாக தான் இருப்பேன். சொல்லுங்க.
1000 வந்தாலும் நான் சோர்ந்து போவதில்லை. ஏன்னா எனக்குள்ள இருக்கிற தேவன் பெரியவர். ஹல்லேலூயா. சோ அதான் நம்ம எதுக்கு பத்தி நம்ம கவலையா படுறது கிடையாது. சோ God will take care of me. ஹல்லேலூயா. சோ ದೇವರ ಬಂಧು ಮಕ್ಕಳೇ, 1 ಕೊರಿಂಥಿಯ 11:30, ದೇವರಲ್ಲಿ ನೀವು ಅಂಟ್ಕೊಂಡಿಲ್ಲ ಅಂದ್ರೆ ನೀವು பலஹீனராகிருத்தீரா ಅಂತ ಅರ್ಥ. கர்த்தரை விட்டு போனீங்கன்னா உங்களுக்கு நோய் கண்டிப்பாக வரும். அப்பாவை விட்டு கெட்டகுமாரன் போனான், பன்னி சாப்பாடு கூட கிடைக்கல அவனுக்கு. என்ன கிடைக்கல? ಪನ್ರಿ ಸಾಪಾಡು ಕೂಡ ಅವನಿಗೆ. ಹಂದಿ ತಿನ್ನುವ ಊಟನೂ ಸಿಗಲಿಲ್ಲ ಅವನಿಗೆ. ಬಲಹೀನನಾದ ಅವನು. ಸೊ ಅಪ್ಪನ ಹತ್ರ ಬರುವಾಗ ಬಲವಂತನಾದ. ಅಪ್ಪ ಹತ್ರ ಬಂದಾಗ ಏನು ಮಾಡಿದ್ರು? ಬೇರೆ ಊಟ ಹಾಕಿದ್ರ? ಉಂಗುರ ಕೊಟ್ರಿ ಅವನಿಗೆ, ಗೋಲ್ಡ್ ಕೊಟ್ಟರು, ವಸ್ತ್ರ ಕೊಟ್ಟರು, ಒಳ್ಳೆ ಚಪ್ಪಲಿ ಕೊಟ್ಟರು, ಎಲ್ಲ ಕೊಟ್ಟರು. ಊರಿಗೆ ಔತಣ. ನೋಡ್ದ, ಅಪ್ಪನ ಹತ್ರ ಬರುವಾಗ ನಿನ್ನ ಲೈಫೇ ಸಂಭ್ರಮ. ಒಂದು ಹಲ್ಲೆಲೂಯಾ ಹೇಳಿ ನೋಡೋಣ. இப்போ கூட நீங்கள் பாருங்கள், ஏதோ பிரச்சனைகள்லாம் வச்சுன்னா ஆமேன்னு இல்லை, அதெல்லாம் ஓதிரி தள்ளுங்க. நான் நல்லமா தான் இருப்பேன். ಸಮಸ್ಯೆಗಳು 1000 ಬಂದ್ರೂ ಹೇಗೆ ಬಂತ ಲೆಟ್ರ್ ಆಗ್ಬಿಟ್ಟು ಬಂತ, ಹೇಗೆ ಬಂತ ಹಾಗೆ ಓಡೋಗ್ಬಿಡುತ್ತೆ. ಅದು ಅಡ್ರೆಸ್ಗಿಲ್ತಾನೆ ಓಡೋಗ್ಬಿಡುತ್ತೆ. ಡೋಂಟ್ ವರಿ ಅಬೌಟ್ ಎನಿ ಸಮಸ್ಯೆಯನ್ನು ಭಯಪಡಬೇಡಿ. ಸ್ತುತಿ ಮಾಡ್ತಾ ಇರಿ, ದೇವರಿಗೆ ಸಂತೋಷವಾಗಿರಿ. ಹಲ್ಲೆಲೂಯಾ. ಓಕೆನಾ? ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನೀವು ಯಾವಾಗಲೂ ಫಲ ಕೊಡ್ತೀರಾ. ಇದ್ದರೇನೇ ನೀವು ಫಲ ಕೊಡೋದು. ಧೂಳೆಲ್ಲ ಹಾಕೋದು ಸೈತಾನ ಮಿದಿಲಿಕ್ಕಾಗಿ. ಅದಕ್ಕೆ ಗೋಲಿಯಾತನ್ನ ದಾವಿದ ಕೆಳಗಾಗಿ ತುಳಿದವನು. ಹಲ್ಲೆಲೂಯಾ. ನೀವು ದೇವರಲ್ಲಿದ್ದರೆ ಸೈತಾನ ಕ್ರಿಯೆಗಳನ್ನು ಸೋಲಿಸಿ ತುಳಿಲಿಕ್ಕೆ ಸಾಧ್ಯ. ಡೋಂಟ್ ವರಿ ಎನಿಥಿಂಗ್. ಹಲ್ಲೆಲೂಯಾ. ಇದು ದೇವರ ಆಲಯ. ಈ ಆಲಯದ ಒಳಗೆ ದೆವ್ವ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ತುತಿ ಮಾಡ್ತಾ ಇದ್ರೆ ಬರೋದೇ ಇಲ್ಲ. ಸ್ತುತಿ ಮಾಡಲಿಲ್ಲ ಅಂದ್ರೆ ದೆವ್ವ ಬಂದೇ ಬರ್ತಾನೆ. ಆದ್ದರಿಂದ ದೇವಾದಿ ದೇವಗಳೇ, ನೀವು ಬೆಳಕಾಗಿರುವ ಮಕ್ಕಳು. ನೀವು ಪ್ರಾರ್ಥನೆ ಮಾಡದೆ ದೇವರು ನಿಮ್ಮಲ್ಲಿ ಬರ್ತಾರೆ. ನಿಮಗಿರುವ ಎಲ್ಲ ಸಮಸ್ಯೆ ನೀಗುತ್ತೆ. ನೀನು ಸಾಧಾರಣ ಫ್ರೂಟ್ ಅಲ್ಲ, ನೀವು ಮಚ್ ದೇರ್ ಫ್ರೂಟ್. ಹಲ್ಲೆಲೂಯಾ. ಹೆಚ್ಚಾಗಿ ಫಲ ಕೊಡುವ ಮಕ್ಕಳು. ಬ್ಲೆಸ್ ಯು, ಬ್ಲೆಸ್ ಯು. ಹಲ್ಲೆಲೂಯಾ. ಕರ್ತನು ನಿಮಗೆ ಹೆಚ್ಚಾಗಿ ಫಲವನ್ನು ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ಥಳ ಕೊಟ್ಟರೆ ಅದು ಜಾಸ್ತಿ ಮಾಡ್ತಾರಂತೆ. ಅಂಟ್ಕೊಂಡಿದ್ರೆ ಇನ್ನೂ ಹೆಚ್ಚು ಮಾಡ್ತಾರಂತೆ. ದೇವ್ರ ಹತ್ರ ಅಂಟ್ಕೊಳ್ಳಿ. ನೀವು ಅಂಟ್ಕೊಂಡಿಲ್ಲ, ಸಾಲಗಾರನ ಹತ್ರ ಅಂಟ್ಕೊಂಡಿದ್ದೀರಾ, ವ್ಯಾಧಿಯವ್ರ ಹತ್ರ ಅಂಟ್ಕೊಂಡಿದ್ದೀರಾ, ಟ್ಯಾಬ್ಲೆಟ್ಗೆ ಅಂಟ್ಕೊಂಡಿದ್ದೀರಾ, ಚುಟ್ಟ ಬೀಡಿ ಕುಡಿಯೋದಕ್ಕೆ ಅಂಟ್ಕೊಂಡಿದ್ದೀರಾ, ಸಾರಾಯಿ ಕುಡಿಯೋದಕ್ಕೆ ಅಂಟ್ಕೊಂಡಿದ್ದೀರಾ. ದೇವರ ವಾಕ್ಯಕ್ಕೆ ನೀವು ಅಂಟ್ಕೊಂಡಿರುವಾಗ ನೀವು ಹೆಚ್ಚಾಗಿ ಫಲವನ್ನು ಕೊಡ್ತೀರಾ. ನಿಮ್ಮನ್ನು ಯಾರು ಕದಲಿಸಕ್ಕೆ ಆಗೋದೇ ಇಲ್ಲ. ಯು ಆರ್ ಗಿವಿಂಗ್ ಪೀಪಲ್. ಕ್ರೈಸ್ತ ಅಂದ್ರೆ ಬೆಳಕು ಕೊಡುವವನು. ಅವನು ಕೊಡ್ತಾನೆ ಇರ್ತಾನೆ, ಅವನು ಖಾಲಿ ಆಗೋದೇ ಇಲ್ಲ. ಹಲ್ಲೆಲೂಯಾ. ಯೇಸು ಅಡವಿಯಲ್ಲಿ ಇದ್ರೂ ಪಾಲಿಸುವ ದೇವರು. ನಮ್ಮ ಯೇಸು ಅಡವಿಯಲ್ಲಿ ಇದ್ರೂ ನಿಮಗೆ ನೆಟ್ವರ್ಕ್ ಫೇಲ್ ಆಗೋದೇ ಇಲ್ಲ. ನೀವು ಯಾವಾಗಲೂ ಕೊಡುವ ಮಕ್ಕಳಾಗಿರ್ತೀರ. ಹಲ್ಲೆಲೂಯಾ.